ನಮಸ್ಕಾರ. ಇವತ್ತು ನಾವು ಫೀಲ್ಡ್ ಇನ್ಸ್ಪೆಕ್ಷನ್ ಬಂದಿದ್ದೀವಿ. ಟೊಮ್ಯಾಟೊ ಪ್ಲಾಟ್ಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಯಾಕಂದರೆ ಇವು ದಪ್ಪ ಆಗ್ತಾರಲ್ಲ, ಕೆಲವೊಂದು ಹತ್ರ ಮ್ಯಾಕ್ಸಿಮಮ್ ಲೀವ್ಸ್ಗೆ ಇಲ್ಲಿಂದ ಇದಾಗೈತೆ. ಈ ಥರ ಎತ್ತು ನೋಡು, ಅದೊಂದಾಗೈತೆ. ಅಲ್ಲ ಸ್ಪಾಟ್ ಆಗಿರ್ಬೇಕು ಅಂತ ಸ್ಪಾಟ್ಸ್ ಇದ್ದಾವೆ. ಇದು ಜಾಸ್ತಿ ಆಯ್ತದಲ್ಲ, ಇದಕ್ಕೆ ಏನು ರೀಸನ್ನು ಎತ್ತ? ಏನು ರೀಸನ್ ಇಲ್ಲ ಅಂತ. ಇದು ಹೆಂಗೆ ಗೊತ್ತಾ, ವೈರಸ್ಸು ಇದು ಒಂಥರ ಇಲ್ಲ, ಬೇರೆ ಚೇಂಜ್ ಆಗ್ತಾ ಇರುತ್ತೆ. ಒಂದೇ ಈಗ ನಮ್ಗೆ ಹೆಂಗೆ ರೋಗ ಒಂದು ಬರುತ್ತೆ, ಕೋವಿಡ್ ಹೆಂಗೆ ಚೇಂಜ್ ಆಯ್ತು ನೋಡಿ, ಕೊರೋನಾ ಇರುತ್ತೆ. ಕೋವಿಡ್ ಹೆಂಗೆ ಚೇಂಜ್ ಆಯ್ತು ನೋಡಿ, ಅದೇ ಹೊಸ ತಳಿ ಬರುತ್ತೆ. ವೈರಸ್ ಬೇರೆ ಬೇರೆ ರೂಪ ತಾಳಿ ಬರುತ್ತೆ, ಹೊಸ ತಳಿ ಬರುತ್ತೆ. ಒಂದು ಸೀಸನ್ ಇದು ನೋಡಿರಿ, ಎಲ್ಲಿ ಇರ್ತಾವಲ್ಲ ವೇನ್ಸ್ ಇರ್ತಾವೆ, ದೊಡ್ಡ ಆ ಥರ ಅಲ್ಲಿದೆ ಈ ಕಡೆ ಜಾಸ್ತಿ. ಹಸಿರು ಸೊಳ್ಳೆ ಆ ಕಡೆ ಇನ್ನೊಂದು 2 ಗಿಡಕ್ಕೆ ಏನೋ ಹಂಗೆ ಇದ್ದಂಗೆ. ಟೊಮೊಟೊ ಇವಾಗ ಹಾಳಾಗ್ತಾರೆ ಇದರಿಂದ, ಏನ್ರಿಂದ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲ ಪಾಪ ಅವು ಟೊಮೊಟೊ ಇಲ್ಲದ ಫೀಲ್ಡ್ ಐತೆ, ಮತ್ತೆ ಆ ಕಡೆ ಇನ್ನೊಂದು ಇದು ಸೆಪ್ಟೋರಿಯಾ ಎಲೆ ಚುಕ್ಕೆ ರೋಗ. ಇದು ಸೆಪ್ಟೋರಿಯಾ ಎಲೆ ಚುಕ್ಕೆ ರೋಗ ಹೆಂಗೆ ಸಿಂಪ್ಟಮ್ಸ್ ಅಂದರೆ, ಇದು ಓಲ್ಡರ್ ಲೀವ್ಸಲ್ಲಿ ಸ್ಮಾಲ್ ಬ್ಲ್ಯಾಕ್ ಕಲರ್ ಸ್ಪಾಟ್ಸ್ ಬರ್ತವೆ, ಸಣ್ಣ ಇರ್ತವೆ. ಅದು ತುಂಬ ಎಲ್ಲೋ ಇರುತ್ತೆ. ಆ ಎಲ್ಲೋ ಹಲೋ ಇರುತ್ತೆ. ಎಲ್ಲೋ ಮತ್ತು ಸಣ್ಣ ಸ್ಪಾಟ್ಸ್ ಎಲೆ ತುಂಬ ಆಗ್ತದೆ. ಹಾಗೆ ಡಿಸೀಸ್ ಹೆಂಗೆ ಡೆವಲಪ್ ಆಗ್ತಿದೆಯಲ್ಲ, ಹಾಗೆ ಇದು ಪೂರ್ತಿ ಗಿಡನ ಕವರ್ ಮಾಡುತ್ತೆ. ಇದು ಕಂಟ್ರೋಲ್ ಏನಂದರೆ, ನಾವು ಇದು ಕಾಪರ್ ಆಕ್ಸಿಕ್ಲೋರೈಡ್ 3 ಗ್ರಾಮ್ ಪರ್ ಲೀಟರು ಸ್ಪ್ರೇ ಮಾಡಬೇಕು. ಇಲ್ಲ ಕಾಪರ್ ಆಕ್ಸಿಕ್ಲೋರೈಡ್ 3 ಗ್ರಾಮ್ ಪರ್ kg ಸೀಡ್ಸ್ನ ಟ್ರೀಟ್ ಮಾಡಬೇಕು. ಇಲ್ಲಾಂದರೆ ಕವಚ್ ಕ್ಲೋರೋಥರನೆಲ್ಲ ಇದೆಯಲ್ಲ, 2 ಗ್ರಾಮ್ ಪರ್ ಲೀಟರ್ ಸ್ಪ್ರೇ ಆದರೂ ಮಾಡಬೇಕು. ಇಲ್ಲಾಂದರೆ 2 ಗ್ರಾಮ್ ಪರ್ kg ಅದನ್ನ. ಇದು ಫೈಟೋಪ್ಲಾಸ್ಮಾದಿಂದ ಅಫೆಕ್ಟ್ ಆಗಿರೋದು. ಇದು ಟೊಮೆಟೊ ಬೆಳೆ. ಇಲ್ಲಿ ನೋಡ್ಬೋದು ನಾವು, ಲೀಫಿಂದ ಈ ಥರ ಫುಲ್ಲು ವೇನ್ಸ್ ಇರ್ತಾವಲ್ಲ, ಅವೆಲ್ಲ ಫುಲ್ಲು ಎನ್ಲಾರ್ಜ್ ಆಗಿಬಿಡ್ತಾವೆ. ಇಲ್ಲಿ ಈ ಥರ ಎನ್ಲಾರ್ಜ್ ಆದರೆ ಇದು ಫೈಟೋಪ್ಲಾಸ್ಮಾದಿಂದ ಅಫೆಕ್ಟ್ ಆಗಿರೋ ಡಿಸೀಸ್ ಅಂತ ಗೊತ್ತಾಗುತ್ತೆ. ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂದರೆ, ನಾವು ಇದು ಫೈಟೋಪ್ಲಾಸ್ಮಾ ಲೀಫ್ ಆಫರಿಂದ ಟ್ರಾನ್ಸ್ಫರ್ ಆಗುತ್ತೆ. ಅದು ವೆಕ್ಟರು ಲೀಫ್ ಆಫರು. ಅದಕ್ಕೆ ಫೀಲ್ಡಲ್ಲಿ ಎಲ್ಲರ ಲೀಫ್ ಆಫರ್ಸು ಜಾಸ್ತಿ ಕಂಡ್ರೆ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಇದನ್ನು ಕಂಟ್ರೋಲ್ ಮಾಡೋದು ಹೇಗಂದರೆ, ಇದಕ್ಕೆ ಇಮ್ಡಾಕ್ಲೋಪ್ರಿಡ್ ಅಂತ, ಇದು ಸಿಸ್ಟಮೆಟಿಕ್ ಇನ್ಸೆಕ್ಟಿಸೈಡ್. ಇದನ್ನು 1 ml per ಲೀಟ್ರ್ ಸ್ಪ್ರೇ ಮಾಡಿದರೆ ನಾವು ಇದನ್ನು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಬಟ್ ಇದನ್ನು ಬೇರೆ ರೀತಿಯೂ ಕಂಟ್ರೋಲ್ ಮಾಡ್ಬೋದು. ಟೊಮೆಟೊ ಬೆಳೆ ಬೆಳೆದು ಮತ್ತೆ ಟೊಮೆಟೊ ಬೆಳೆ ಬೆಳೆಯೋದನ್ನು ಅವಾಯ್ಡ್ ಮಾಡಬೇಕು. ಬೆಳೆ ಪರಿವರ್ತನೆ ಮಾಡಬೇಕು. ಯಾವುದೋ ಇವಾಗ ಟೊಮೆಟೊ ಬೆಳೆ ಸೊಲನೇಸಿಯಸ್ ಕ್ರಾಪ್ಸ್ ಅಲ್ಲ ಟೊಮೆಟೊ, ಇದನ್ನು ಬಿಟ್ಟು ಬೇರೆ ಸೊಲನೇಸಿಯಸ್ ಅಲ್ಲದೆ ಇರೋ ಬೆಳೆನ ಬೆಳಿಬೇಕು. ಟೊಮೆಟೊ ಬೆಳಿಬಾರ್ದು, ಮತ್ತು ಚಿಲ್ಲಿ, ಪೊಟ್ಯಾಟೊ ಇವನ್ನ ಯಾವುದು ಬೆಳಿಬಾರ್ದು. ನಾವು ಬೇರೆ ಬೆಳೆ ಬರೆದ್ರೆ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು ಈಸಿಯಾಗಿ. ಇಲ್ಲಿ ನೋಡ್ಬೋದು, ಇದು ಅರ್ಲಿ ಬ್ಲೈಟು. ಹೆಂಗಂದರೆ ಲೀವ್ಸ್ ಮೇಲೆ ಸರ್ಕ್ಯುಲರ್ ಸ್ಪಾಟ್ಸ್ ಎಲ್ಲ ಬರ್ತವೆ. ಇದು ಬರ್ತಾ ದೊಡ್ಡದಾಗಿ ಹಿಂಗೆ ಲೀವ್ಸ್ ಎಲ್ಲ ಫುಲ್ ಸರ್ಕ್ಯುಲರ್ ಸ್ಪಾಟ್ಸ್ ಆಗಿಬಿಡ್ತವೆ. ಕರೆಕ್ಟಾಗಿ ಗಮನಿಸಿದ್ರೆ ಇಲ್ಲಿ ಒಳಗಡೆ ಕಾನ್ಸೆಂಟ್ರಿಕ್ ರಿಂಗ್ಸ್ ಥರ ಕಾಣ್ಬೋದು. ಕಾನ್ಸೆಂಟ್ರಿಕ್ ರಿಂಗ್ಸ್ ಥರ ಹಿಂಗೆ ಫುಲ್ ಲೀಫ್ ಎಲ್ಲ ಇನ್ಫೆಕ್ಟ್ ಆಗಿ ಫುಲ್ಲೆಲ್ಲ ಲೀಫ್ ಎಲ್ಲ ಡ್ರೈ ಆಗಿಬಿಡುತ್ತೆ. ಇದು ಮೊದಲು ಕೆಳಗಡೆ ಬುಡದ ಹತ್ರ ಇರೋ ಲೀವ್ಸಿಂದ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಜಾಸ್ತಿ ಸುಟ್ಟೋದು, ಹಿಂಗೆ ಫುಲ್ ಸುಟ್ಟೋಗಿ ಅದು ಹಣ್ಣುಗಳು ಚೆನ್ನಾಗಿ ಬರೋಲ್ಲ, ಅಲ್ಲಿ ಈಲ್ಡ್ ಕಮ್ಮಿ ಆಗಿಬಿಡುತ್ತೆ. ಇದಕ್ಕೆ ಕಂಟ್ರೋಲ್ ಏನು ಮಾಡ್ಬೋದು ಅಂದರೆ, ಎಕ್ಸಾಕೊನಜೋಲ್ ಆಗಲಿ ಮ್ಯಾನ್ಕೋಜೆಬ್ ಆಗಲಿ 2 ಗ್ರಾಮ್ ಪರ್ ಲೀಟರ್ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು. ಇಲ್ಲಾಂದರೆ ಕಾಪರ್ ಹೈಡ್ರಾಕ್ಸೈಡು 1 ಗ್ರಾಮ್ ಪರ್ ಲೀಟರ್ ಹಾಕ್ಬಿಟ್ಟು ಸ್ಪ್ರೇ ಮಾಡ್ಬೋದು. ಟೊಮೊಟೊ ಗಿಡದಲ್ಲಿ ಡೈಬ್ಯಾಕ್ ಅಂತ ಡಿಸೀಸು. ಇದೇನಂದರೆ 2 ಸ್ಟೇಜಲ್ಲಿ ಬರುತ್ತೆ. ನಾಟಿ ಮಾಡಿದ ತಕ್ಷಣ ಬಂದರೆ ಅದು ಏನು ಸಸಿ ಇರುತ್ತಲ್ವ, ನಾಟಿ ಮಾಡಿದ ತಕ್ಷಣ ಅದು ಅಲ್ಲೇ ಸತ್ತೋಗ್ಬಿಡುತ್ತೆ. ಏನು ನಾಟಿ ಮಾಡಿ 8 ದಿನ ಒಳಗಡೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ಹೂ ಬಿಟ್ಟಿದ್ದ ಸ್ಟೇಜಲ್ಲಿ ಸ್ವಲ್ಪ ಬರುತ್ತೆ. ಹೂ ಬಿಟ್ಟಿದ್ದ ಸ್ಟೇಜಲ್ಲಿ ಬಂದರೆ ಇಲ್ಲಿ ಏನು ಶೂಟ್ ಇರುತ್ತಲ್ವ, ಈ ಶೂಟಲ್ಲಿ ವಾಟರ್ ಸೋಕ್ಡ್ ಲಿಷನ್ಸ್ ಅಂತ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು ಬೊಬ್ಬೆ ಥರ, ಈ ನಮ್ಮ ಕೈ ಮೇಲೆ ಹೆಂಗೆ ಬೊಬ್ಬೆ ಬರುತ್ತಲ್ಲ ಆ ಥರ ಬೊಬ್ಬೆ ಥರ ಬಂದುಬಿಟ್ಟು ಆಮೇಲೆ ಇದು ಕಲರ್ ಚೇಂಜ್ ಆಗುತ್ತೆ. ಇದು ಬ್ಲ್ಯಾಕ್ ಕಲರ್ ಆಗುತ್ತೆ.
ಆಮೇಲೆ ಈ ಬಂದಿದ್ದು ಬ್ಲ್ಯಾಕ್ ಕಲರು ಇಲ್ಲಿಂದ ಇದೇ ಥರ ಇಲ್ಲಿ ಬ್ಲ್ಯಾಕ್ ಕಲರ್ ಬಂದಿದೆ ಅಂತ ಹೇಳಿದ್ರೆ ಈ ಜಾಗದಿಂದ ಈ ಕಡೆ ಏನಿರುತ್ತೋ ಆ ಪಾರ್ಟು ಟೊಮೊಟೊದಲ್ಲಿ ಆ ಪಾರ್ಟು ಸತ್ತೋಗುತ್ತೆ. ಇದಕ್ಕೆ ಕಾಸು ಏನಂತ ಹೇಳಿದ್ರೆ ನಾವು ಕಂಟಿನ್ಯೂಸ್ ಆಗಿ ಇರಿಗೇಷನ್ ಮಾಡೋದ್ರಿಂದ, ಮಳೆ ಬೀಳ್ತಾ ಇದ್ರೂ ಸಹ ಇರಿಗೇಷನ್ ಮಾಡ್ತಾ ಇರೋದ್ರಿಂದ, ಆಮೇಲೆ ಇದೇ ಹಿಂದಿನ ಬೆಳೆ ಟೊಮೊಟೊ ಹಾಕಿ ಈ ಬೆಳೆನೂ ಟೊಮೊಟೊ ಹಾಕ್ತಿರೋದ್ರಿಂದ ಇದು ಏನಾಗುತ್ತೆ ಮತ್ತೆ ಕಾಣಿಸ್ಕೊತಾ ಇರುತ್ತೆ ಈ ಡಿಸೀಸು. ಇದನ್ನು ಹೆಂಗೆ ನಿವಾರಿಸ್ಬೋದು ಅಂತಂದರೆ, ಇಲ್ಲಿ ಈ ಭೂಮಿಯಲ್ಲಿ ತಯಾರಿ ಮಾಡಿದಾದ್ಮೇಲೆ 20 ದಿನಗಳಿಗಿಂತ ಮುಂಚೆ, ನಾಟಿ ಮಾಡೋಕ್ಕಿಂತ ಮುಂಚೆ ಸಾಯಿಲ್ಗೆ ನಾವು ಫಾರ್ಮಲಿನ್ ಅನ್ನೋದನ್ನು ಡ್ರೆಂಚ್ ಮಾಡಬೇಕು, ಸಾಯಿಲ್ಗೆ ಹಾಕಿ ಮಿಕ್ಸ್ ಮಾಡಿ ಲ್ಯಾಂಡ್ ಪ್ರಿಪ್ರೇಷನ್ ಮಾಡಬೇಕು. ಆಮೇಲೆ ನಾಟಿ ಮಾಡಿ ಒಂದು 20 ದಿನ ಆದಮೇಲೆ ನಾವೇನು ಮಾಡಬೇಕು, ಇಲ್ಲ 20 ದಿನದ ಒಳಗಡೆ ಕಾರ್ಬನ್ ಡೈಸಿನ್ ಮತ್ತು ಮ್ಯಾಂಕೋಸೆಬ್ನ ಸಾಯಿಲ್ಗೆ ಕೊಟ್ಕೊಂಡು ಹೋಗಬೇಕು ಅಥವಾ ಸ್ಪ್ರೇ ಮಾಡ್ಬೋದು.